ಒಂದು ಸಣ್ಣ ಹಳ್ಳಿಯಲ್ಲಿ ಆರವ್ ಎಂಬ ಯುವಕನಿದ್ದ. ಅವನು ಯಾವಾಗಲೂ ಚಿಂತೆ, ಅಸಮಾಧಾನ ಮತ್ತು ಕೋಪದಿಂದ ಬದುಕುತ್ತಿದ್ದ. ಒಂದು ದಿನ ಅವನು ಹಳ್ಳಿಯ ಹೊರಗಿದ್ದ ಶಾಂತವಾದ ಉದ್ಯಾನವನದಲ್ಲಿ ನಡೆಯುತ್ತಾ ಹೋಗುತ್ತಿದ್ದಾಗ ಅಲ್ಲಿ ಧ್ಯಾನದಲ್ಲಿದ್ದ ಮಹಾನ್ ಋಷಿಯನ್ನು ನೋಡಿದ. ಆ ಋಷಿ ಬೇರೆ ಯಾರೂ ಅಲ್ಲ, ಗೌತಮ ಬುದ್ಧ. ಆರವ್ ಕುತೂಹಲದಿಂದ ಕೇಳಿದ, ಸ್ವಾಮಿ, ನನ್ನ ಮನಸ್ಸು ಯಾವಾಗಲೂ ಕಳವಳದಿಂದ ತುಂಬಿರುತ್ತದೆ. ನಾನು ಹೇಗೆ ಸಂತೋಷವಾಗಿ ಬದುಕಬಹುದು? ಬುದ್ಧರು ಸಣ್ಣ ನಗು ಮಾಡಿ ಒಂದು ಕಥೆ ಹೇಳಿದರು. ಒಮ್ಮೆ ಒಂದು ರಾಜನಿಗೆ 2 ತೋಟಗಳಿದ್ದವು. ಮೊದಲ ತೋಟದಲ್ಲಿ ಸುಂದರ ಹೂಗಳಿದ್ದರೂ ತೋಟಗಾರನು ಸದಾ ಇನ್ನೂ ಚೆನ್ನಾಗಿರಬೇಕು ಎಂದು ಚಿಂತೆ ಮಾಡುತ್ತಿದ್ದ. ಆದ್ದರಿಂದ ಅವನು ಯಾವಾಗಲೂ ಅಸಮಾಧಾನದಲ್ಲೇ ಇದ್ದ. 2ನೇ ತೋಟದಲ್ಲಿ ಸಾಮಾನ್ಯ ಹೂಗಳು ಮಾತ್ರ ಇದ್ದವು. ಆದರೆ ಆ ತೋಟಗಾರನು ಪ್ರತಿದಿನ ಹೂಗಳನ್ನು ನೋಡುತ್ತಾ, ಇವು ಇಂದು ಅರಳಿವೆ, ಇದಕ್ಕಿಂತ ದೊಡ್ಡ ಸಂತೋಷವೇನು ಎಂದು ಕೃತಜ್ಞತೆಯಿಂದ ಬದುಕುತ್ತಿದ್ದ. ಕಾಲಕ್ರಮೇಣ ಮೊದಲ ತೋಟದ ಹೂಗಳು ಒಣಗಿದವು, ಏಕೆಂದರೆ ತೋಟಗಾರನು ಸದಾ ಚಿಂತೆಯಿಂದ ಅವುಗಳನ್ನು ನೋಡಿಕೊಳ್ಳುತ್ತಿದ್ದ. ಆದರೆ 2ನೇ ತೋಟದ ಹೂಗಳು ಇನ್ನಷ್ಟು ಅರಳುತ್ತಲೇ ಇದ್ದವು. ಬುದ್ಧರು ಆರವ್ಗೆ ಹೇಳಿದರು, ಮನಸ್ಸು ಕೂಡ ತೋಟದಂತೆಯೇ. ನೀನು ಯಾವ ಬೀಜವನ್ನು ಬಿತ್ತುತ್ತೀಯೋ ಅದೇ ಬೆಳೆದು ಬರುತ್ತದೆ. ಅವರು 3 ಸರಳ ಸಲಹೆಗಳನ್ನು ಕೊಟ್ಟರು. ಇಂದಿನ ಕ್ಷಣವನ್ನು ಆಸ್ವಾದಿಸು. ಕಳೆದದ್ದನ್ನು ಹೆಚ್ಚು ಯೋಚಿಸಬೇಡ. ಭವಿಷ್ಯದ ಬಗ್ಗೆ ಭಯಪಡಬೇಡ. ಕೃತಜ್ಞತೆಯನ್ನು ಬೆಳೆಸು. ನಿನಗಿರುವ ಸಣ್ಣ ಸಂತೋಷಗಳಿಗೂ ಧನ್ಯವಾದ ಹೇಳು. ಕೋಪ ಮತ್ತು ದ್ವೇಷವನ್ನು ಬಿಡು. ಅವು ಮನಸ್ಸನ್ನು ಭಾರವಾಗುತ್ತದೆ. ಆರವ್ ಈ ಮಾತುಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಬದುಕಲು ಶುರುಮಾಡಿದ. ನಿಧಾನವಾಗಿ ಅವನ ಮನಸ್ಸು ಹಗುರವಾಗತೊಡಗಿತು. ಅವನು ತಿಳಿದುಕೊಂಡದ್ದೇನೆಂದರೆ, ಸಂತೋಷ ಹೊರಗೆ ಸಿಗುವುದಲ್ಲ, ಅದು ನಮ್ಮ ಮನಸ್ಸಿನೊಳಗೆ ಬೆಳೆಸಬೇಕಾದ ಒಂದು ಹೂವಂತೆ. ಆ ದಿನದಿಂದ ಆರವ್ ತನ್ನ ಮನಸ್ಸಿನ ತೋಟದಲ್ಲಿ ಶಾಂತಿ, ಕೃತಜ್ಞತೆ ಮತ್ತು ಪ್ರೀತಿ ಎಂಬ ಬೀಜಗಳನ್ನು ಬಿತ್ತುತ್ತಾ ಸಂತೋಷದಿಂದ ಬದುಕತೊಡಗಿದ. ಮತ್ತೊಂದು ಒಳ್ಳೆಯ ಕಂಟೆಂಟ್ನೊಂದಿಗೆ ನಾಳೆ ಮತ್ತೆ ಸಿಗುತ್ತೇನೆ. ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ಶುಭವಾಗಲಿ.